ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರವರು. ಸ್ನೇಹಿತರೆ, ನಾನಿವತ್ತು ನಿಮ್ಗೊಂದು ಖತರ್ನಾಕ್ ಗ್ಯಾಂಗ್ನ ಪರಿಚಯ ಮಾಡಿಸ್ತೀನಿ. ಆ ಗ್ಯಾಂಗ್ ನಿಮ್ಮ ಸುತ್ತಮುತ್ತಲೇ ಇರಬಹುದು. ಆ ಗ್ಯಾಂಗ್ ಹೆಣೆದಿರುವಂತಹ ಮೋಸದ ಜಾಲಕ್ಕೆ ನೀವು ಬೀಳಿರಬಹುದು. ಯಾಕಂದ್ರೆ ಈಗಾಗಲೇ ಲಕ್ಷಾಂತರ ಮಂದಿ ಅದರ ಮೋಸದಾಟಕ್ಕೆ ಬಲಿಯಾಗಿದ್ದಾರೆ, ಬಲಿಯಾಗ್ತಾನೇ ಇದ್ದಾರೆ. ಇದಕ್ಕೆ ಫುಲ್ ಸ್ಟಾಪ್ ಹಾಕುವ ಸಲುವಾಗಿ ಇವತ್ತು ಕವರ್ ಸ್ಟೋರಿ ತಂಡ ಬಿಚ್ಚಿಡಲಿದೆ ಆ ಖತರ್ನಾಕ್ ಗ್ಯಾಂಗ್ನ ಭಯಾನಕ ಮುಖಗಳನ್ನ. ತಾಯಂದಿರೇ, ಎಚ್ಚರ ಎಚ್ಚರ! ರಾಜ್ಯದಲ್ಲಿ ಹುಟ್ಟಿದೆ ಖತರ್ನಾಕ್ ಗ್ಯಾಂಗ್. ಅದು ನಿಮ್ಮ ಸಂಪತ್ತು, ನೆಮ್ಮದಿಗೆ ಕನ್ನ ಹಾಕುತ್ತೆ. ಎಸ್, ಇಂತಹ ಒಂದು ವಿಚಿತ್ರ ಮಾಹಿತಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಆ ಖತರ್ನಾಕ್ ಗ್ಯಾಂಗ್ ಅಮಾಯಕರನ್ನ ವಂಚಿಸ್ತಾ ಇದೆ. ತಮ್ಮ ಮೋಸದ ಜಾಲಕ್ಕೆ ಬೀಳಿಸಿ ಅಸಹಾಯಕರ ನೆಮ್ಮದಿಗೆ, ಸಂಪತ್ತಿಗೆ ಕನ್ನ ಹಾಕ್ತಿದೆ. ಮಕ್ಕಳ ಆರೋಗ್ಯ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡ್ತೀವಿ, ಅಂಗವೈಕಲ್ಯ ನಿವಾರಿಸ್ತೀವಿ ಅಂತ ಹೇಳಿ ಜನರನ್ನ ಲೂಟಿ ಹೊಡಿತಿದೆ ಆ ದುಷ್ಟಕೂಟ ಅನ್ನೋ ದೂರನ್ನ ನಮಗೆ ನೊಂದವರು ನೀಡಿದ್ರು. ಇದು ದೊಡ್ಡ ಜಾಲ ಇದೆ. ಇದು ಅಂಥ ಇಂಥ ಜಾಲ ಅಲ್ಲ. ಈಗ ಹಸಿವಾದರೆ ಕಳ್ತನ ಮಾಡುವಂಥ ಮನುಷ್ಯ ಬೇರೆ. ಇವರು ಮಕ್ಕಳನ್ನು ಅಡ್ಡ ಹಿಡ್ಕೊಂಡು ಕೋಟಿಗಳನ್ನು, ಲಕ್ಷಗಳನ್ನು ಲೂಟಿ ಹೊಡಿ. ನಿಜಕ್ಕೂ ಇವರ ದೂರು ಗಂಭೀರವಾದದ್ದೇ. ಈ ದೂರಿನ ಬಗ್ಗೆ ನಾವು ಪ್ರಾಥಮಿಕ ತನಿಖೆಯನ್ನ ನಡೆಸ್ತಾ ಹೋದಾಗ ನಮಗೆ ಭಯಾನಕ ಮಾಹಿತಿಗಳು ಲಭ್ಯವಾದವು. ರಾಜ್ಯಾದ್ಯಂತ ಹರಡಿದೆ ಜಾಲ. ಹಲವು ವರ್ಷಗಳಿಂದ ಮೋಸ ಮಾಡ್ತಿದೆ. ಲಕ್ಷಾಂತರ ಮಂದಿ ವಂಚನೆಗೆ ಬಲಿ. ಆಶ್ಚರ್ಯಕರ ವಿಚಾರ ಅಂದ್ರೆ ಈ ಖತರ್ನಾಕ್ ಗ್ಯಾಂಗ್ನ ಜಾಲ ರಾಜ್ಯಾದ್ಯಂತ ಹರಡಿದೆ. ಅಲ್ಲದೆ ಅನೇಕ ವರ್ಷಗಳಿಂದ ಇದು ಕಾರ್ಯನಿರ್ವಹಿಸ್ತಾ ಇದೆ. ಈಗಾಗಲೇ ಲಕ್ಷಾಂತರ ಮಂದಿಗೆ ಮೋಸ ಮಾಡಿದೆ. ಈ ತಂಡ ಕಾರ್ಯನಿರ್ವಹಿಸುವ ಬಗೆಯಂತೂ ಭಯಾನಕವಾಗಿದೆ. ನೊಂದವರೇ ಟಾರ್ಗೆಟ್. ಈ ಗ್ಯಾಂಗ್ ಟಾರ್ಗೆಟ್ ಮಾಡೋದೇ ಅನಾರೋಗ್ಯ, ಅಂಗವಿಕಲತೆಯಿಂದ ಬಳಲೋ ಮಕ್ಕಳ ತಂದೆ ತಾಯಂದಿರನ್ನ. ನಿಲ್ಲಿಸಿ ಕೇಳಿದ್ರು ನಮ್ಮ ಮಕ್ಕಳಿಗೆ. ಅವ್ರು ಸ್ವಲ್ಪ ಕಾಲು ಕ್ರೌಚ್ ಇದೆ, ಕ್ರೌಚ್ ವಾಕಿಂಗ್ ಇದೆ, ಮಸಲ್ ಟೈಟ್ನೆಸ್ ಇದೆ. ಬಟ್ ಅವರು ಏನು ಹೇಳಿದ್ರು ಅಂದರೆ, ಈ ಥರ ನಮ್ಮ ಮಕ್ಕಳಿಗೂ ಇದೇ ಥರ ಆಗಿತ್ತು, ನೀವು ಒಂದು ಥೆರಪಿ ಇದೆ, ಆಯಿಲೆಲ್ಲ ಕಾಯಿಸಿ ಇದು ಮಾಡೋಂಥದ್ದು, ಸರಿ ಹೋಯಿತು ನಮ್ಮ ಮಕ್ಕಳಿಗೆ, ನೀವು ದಯವಿಟ್ಟು ನಿಮ್ಮ ಮಕ್ಕಳಿಗೂ ಮಾಡಿಸಿ, ನಾನು ನಮ್ಮ ಅಣ್ಣ ಅವ್ರಿಗೆ ಹೇಳಿ ನಿಮ್ಗೆ ಫೋನ್ ಮಾಡಿಸ್ತೀನಿ ಅಂತ ಒನ್ ಡೇ ಬ್ಯಾಕು ಹೇಳಿದ್ರು. ಸರಿ, ನಮಗೇನು ಆಸೆ ಮಕ್ಕಳಿಗೆ ಎಲ್ಲ ಸರಿ ಹೋಗುತ್ತೆ ಹಾಗೆ ಅಂತ ಹೇಳಿ ನಾವು ಆಸೆ ಬಿದ್ದು ಎಷ್ಟು ಖರ್ಚಾಗುತ್ತಪ್ಪ ಅಂತ ಕೇಳಿದೆ. ಇಲ್ಲ, ಅಷ್ಟೊಂದೇನು ಖರ್ಚಾಗಲ್ಲ. ಈ ದುಷ್ಟಕೂಟದ ಸದಸ್ಯರು ಹೆಚ್ಚಾಗಿ ದೇವಾಲಯ, ಆಸ್ಪತ್ರೆಗಳಲ್ಲಿ ಇರ್ತಾರೆ. ಇತ್ತೀಚೆಗಂತೂ ಮಾಲ್ಗಳಲ್ಲೂ ಇರಲಾರಂಭಿಸಿದ್ದಾರೆ. ಏನಂತ ಹೇಳ್ತಾರೆ ಅಂದರೆ, ಈ ಆಸ್ಪತ್ರೆಗಳ ಹತ್ರ, ಹೋಟೆಲ್ಸ್ ಹತ್ರ, ಈ ದೊಡ್ಡ ದೊಡ್ಡ ಮಹಲ್ಗಳ ಹತ್ರ ಇವ್ರದ್ದು ಒಂದು ಟೀಮ್ ಇದೆ. ಈ ಟೀಮ್ ನೋಡ್ಬಿಟ್ಟು ಏನು ಮಾಡ್ತಾರೆ ಅಂತೇಳಿ, ಮಕ್ಕಳು ಬಂದು ಕಾಲು ಕೈ ಏನಾದರೂ ಕುಂಟ್ಕೊಂಡಿದ್ರೆ, ಈ ಏನಾದರೂ ಅಂಗವಿಕಲತೆ ಇದ್ದರೆ ಇವ್ರು ಮಾತಾಡಿಸ್ತಾರೆ. ಬಂದು ಅವ್ರನ್ನೇ ಮಾತಾಡಿಸ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ ಯಾವಾಗಿಂದ ನಿಮ್ಮ ಮಗುಗಿದೆ, ಏನಾಯಿತು ಮಗುಗೆ ಅಂತೇಳಿ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಜೊತೆಗೆ ಅಂಗವಿಕಲ, ಬುದ್ಧಿಮಾಂದ್ಯರ ಶಾಲೆಗಳು, ಹಾಸ್ಟೆಲ್ಗಳು ಇವರ ಟಾರ್ಗೆಟ್. ಮೊದಲು ಇವರು ನೈಸ್ ಆಗಿ ಮಾತಿನಲ್ಲಿಯೇ ತಮ್ಮ ಕೆಲಸ ಪ್ರಾರಂಭಿಸ್ತಾರೆ. ಅವಾಗ ತಂದೆ ತಾಯಿ ಮಮತೆ ಇಲ್ಲ, ನೋಡಪ್ಪ ಈ ಥರ ಆಯಿತು, ಹುಟ್ಟಿದಾಗಿನಿಂದ ನನ್ನ ಮಗುಗೆ ಈ ಥರ ತೊಂದರೆ ಇದೆ, ಸರ್ ನೀವು ದಯವಿಟ್ಟು ಏನು ತಪ್ಪು ತಿಳ್ಕೊಂಬೇಡಿ, ನಮಗೊಂದು ಕುರುಬಜ್ಜ ಒಬ್ಬರಿದ್ದರು, ಅವರು ನಮ್ಮ ಅಣ್ಣನ ಮಗಳಿಗೆ ಇದೇ ಥರ ಆಗಿದಾಗ ಒಂದು ವಿದ್ಯೆ ಕಲಿಸ್ಕೊಟ್ಟಿದ್ದಾರೆ. ಆ ವಿದ್ಯೆನ ಹೇಳ್ತೀವಿ, ನೀವು ಮನೆಯಲ್ಲೇ ನೀವು ಮಗುಗೆ ಚಿಕಿತ್ಸೆ ಕೊಡ್ಬೋದು, ಮೊದಲನೇ ಒಂದು ಹೆಜ್ಜೆಯಲ್ಲಿ ಹೇಳ್ತಾರೆ. ಆಗ ಪ್ರತಿಯೊಬ್ಬ ತಾಯಿ ತಂದೆಗೂ ಮಮತೆ ಇಲ್ಲ, ನನ್ನ ಮಕ್ಕಳಿಗೆ ಕಾಲು ಬರುತ್ತೆ, ನನ್ನ ಕೈ ಬರುತ್ತೆ ನನ್ನ ಮಗುಗೆ ಅಂದರೆ ನನಗೆ ಒಂದು ಪ್ರೀತಿ ವಿಶ್ವಾಸ ಪ್ರತಿಯೊಂದು ತಾಯಿ ತಂದೆಗಿರುವಂಥ ಒಂದು ಸಾಮಾನ್ಯ ಮಮತೆ ಇದು. ಆಗೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ನಂಬರು ಅವ್ರ ನಂಬರ್ ತೊಗೊಂಡು ಹೋಗಿ, ಸರ್ ನಮ್ಮ ಮನೆಯಲ್ಲಿದೆ, ಆದರೂ ಏನೇನು ಬೇಕು ಅಂತ ಹೇಳ್ತೀನಿ, ನೀವು ಮನೆಯಲ್ಲೇ ನೀವು ಮಾಡ್ಕೊಬೋದು ಅಂತೇಳಿ ಒಂದು ವಿಷಯನ ಅವ್ರು ನಮ್ಮ ಹತ್ರ ವಿಷಯ ಪ್ರಸ್ತಾಪ ಮಾಡಿ ಹೊರಟ್ಬಿಡ್ತಾರೆ.
ಭರವಸೆಯ ಮಾತುಗಳ ಬಳಿಕ ಆಯುರ್ವೇದ ಮದ್ದಿನ ಬಗ್ಗೆ ಟಿಪ್ಸ್ ಕೊಡ್ತಾರೆ. ಕಾಸಿಲ್ಲದೆ ಔಷಧಿ ತಯಾರಿಸಿಕೊಡೋ ಭರವಸೆಯನ್ನೂ ಕೊಡ್ತಾರೆ. ಸರಿ ಏನೋ ಮಕ್ಳಿಗೆ ಸರಿ ಹೋಗಲಿ ಅಂತ ಹೇಳಿ ಅವ್ರನ್ನ ಒಂದು ದಿವಸ ಬರೋಕ್ಕೆ ಹೇಳಿದೆ. ಮಾರನೇ ದಿವಸ ಬೆಳಗ್ಗೆನೇ ಅವರೇ ಫೋನ್ ಮಾಡಿ, ವಾಲಂಟ್ರಿಯಾಗಿ ಫೋನ್ ಮಾಡಿ, ಈ ಥರ ನಮ್ಮ ಮಗುಗೆ ಈ ಥರ ಆಗಿತ್ತು, ಸರಿ ನೀವು ಮಾಡಿಸಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಬಂದರು ಮನೆಗೆ. ಇವರ ನೈಸಾದ ಮಾತಿಗೆ ಮರುಳಾಗಿ ಓಕೆ ಅಂತ ಅಂದ್ರೆ ಅಲ್ಲಿಗೆ ಮುಗಿದೇ ಹೋಯ್ತು. ಮುಂದೆ ಅವರು ತಮ್ಮ ಭಯಾನಕ ಆಟವನ್ನ ಪ್ರಾರಂಭಿಸ್ತಾರೆ. ಇವರ ಬಲೆಗೆ ಬಿದ್ದ ನೊಂದ ಜೀವಗಳ ಸ್ಥಿತಿ ದೇವರಿಗೆ ಪ್ರೀತಿ. ಈ ಖತರ್ನಾಕ್ ಗ್ಯಾಂಗ್ ಅದು ಹೇಗೆ ಮೋಸ ಮಾಡುತ್ತೆ, ಅದೇನೇನು ನಾಟಕ ಆಡುತ್ತೆ ಅನ್ನೋದನ್ನ ತಿಳಿದುಕೊಳ್ಳಲು ನಾವು ಬೇಟೆ ಪ್ರಾರಂಭಿಸಿದ್ವಿ. ರಹಸ್ಯ ಕಾರ್ಯಾಚರಣೆಯ ಬಲೆ ಬೀಸಿದ್ವಿ. ಅಲ್ಲ ಇದನ್ನ ಎತ್ಕೊಂಡು ಹೋದಾಗ ಯಾರು